ವಿಜಯಪುರದಲ್ಲಿ ಮುಸುಕುದಾರಿ ದರೋಡೆಕೋರರ ಹಾವಳಿ ಹೆಚ್ಚಾಗಿದೆ. ಮನೆಗೆ ನುಗ್ಗಿ ಕೊಳ್ಳೆ ಹೊಡಿತಾರೆ, ತಡೆದ್ರೆ ಇರಿದೇ ಬಿಡ್ತಾರೆ. ಕಳ್ಳರ ಹಾವಳಿಗೆ ಬೆಚ್ಚಿ ಬಿದ್ದಿದ್ದಾರೆ ಜನರು. ಬೆಚ್ಚಿ ಬಿದ್ದಿರುವಂತ ಜನರು ಇದೀಗ ಮಾಸ್ಟರ್ ಪ್ಲಾನ್ ಅನ್ನ ರೆಡಿ ಮಾಡಿದ್ದಾರೆ. ಏರಿಯಾ ಕಾವಲಿಗೆ ನಿಂತೇ ಬಿಟ್ಟಿದ್ದಾರೆ ಲೇಔಟ್ ಜನರು. ಪೊಲೀಸ್ ಮಾದರಿಯಲ್ಲೇ ಗಸ್ತು ತಿರುಗ್ತಾ ಇದ್ದಾರೆ. 10 ಜನರ ತಂಡವನ್ನ ಮಾಡಿಕೊಂಡು ಬೀಟ್ ಹಾಕ್ತಾ ಇದ್ದಾರೆ. ಇನ್ನು ನಮ್ಮ ಪ್ರತಿನಿಧಿ ಷಡಾಕ್ಷರಿ ತಡರಾತ್ರಿ ಹೊರವಲಯದ ಲೇಔಟ್ಗಳಲ್ಲಿ ನಡೆಸಿರುವಂತಹ ರಿಯಾಲಿಟಿ ಚೆಕ್ ಇಲ್ಲಿದೆ ನೋಡಿ. ವಿಜಯಪುರ ನಗರದಲ್ಲಿ ಮುಸುಕುದಾರಿ ಗ್ಯಾಂಗ್ನ ಅಟ್ಟಹಾಸ ಜೋರಾಗಿರುವಂಥದ್ದು. ಅದರಲ್ಲೂ ಸಹ ವಿಜಯಪುರ ನಗರದ ಹೊರವಲಯದಲ್ಲಿ ಬರ್ತಕ್ಕಂಥ ಬಡಾವಣೆಗಳು ಲೇಔಟ್ಗಳನ್ನು ಗುರಿಯಾಗಿಸಿಕೊಂಡು ಟಾರ್ಗೆಟ್ ಅನ್ನ ಮಾಡಿ ಅಲ್ಲಿ ಏನಂದ್ರೆ ಮನೆಗಳಿಗೆ ಕಣ್ಣು ಹಾಕ್ತಕ್ಕಂಥ ಕೆಲಸವನ್ನ ಈ ಮುಸುಕುದಾರಿಗಳು ಮಾಡ್ತಾ ಇದ್ರು. ಈಗಾಗಲೇ ಒಂದು ಗ್ಯಾಂಗ್ನ ಮೇಲೆ ಪೊಲೀಸರು ಮುಗಿಬಿದ್ದು ಒಂದು ಕಡೆಗೆ ಫೈರಿಂಗ್ ಅನ್ನ ಮಾಡಿ ಓರ್ವನನ್ನ ಬಂಧನ ಮಾಡಿದ್ದಾರೆ. ಆದರೆ ಇನ್ನೂ ಸಹ ಭಯ ಹೋಗಿಲ್ಲ. ಹೀಗಾಗಿ ಏನಂತಂದ್ರೆ ಜನ ಸ್ವತಃ ತಾವೇ ಕೈಯಲ್ಲಿ ಈ ರೀತಿಯಾಗಿ ಬಡಿಗೆಗಳನ್ನು ಹಿಡ್ಕೊಂಡು ಒಂದಿಷ್ಟು ಪೈಪ್ಗಳನ್ನು ಹಿಡ್ಕೊಂಡು ಈ ರೀತಿ ತಾವೇ ಪಹರೆ ಕಾಯುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ ಪೊಲೀಸರ ಜೊತೆಗೆ ಪೊಲೀಸರ ಬೀಟ್ನ ಜೊತೆಗೆ ಇಲ್ಲಿ ಜನರು ಸಹ ಸಹಕಾರಿ ಆಗಬೇಕು ಅನ್ನೋ ಕಾರಣಕ್ಕಾಗಿ, ಅಂದರೆ ಪೊಲೀಸರು ಒಟ್ಟೊಟ್ಟಿಗೆ ಎಲ್ಲ ಏರಿಯಾಗಳಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಇಂಥ ಸಂದರ್ಭಗಳಲ್ಲಿ, ಅಂದರೆ ಈ ರೀತಿಯಾದಂಥ ಸಂದರ್ಭಗಳಲ್ಲಿ. ಹೀಗಾಗಿ ತಾವೇ ಸ್ವತಃ ತಮ್ಮ ಏರಿಯಾಗಳನ್ನು ಕಾಯ್ಕೊಳ್ಳೋಣ. ಅಂದರೆ ರಾತ್ರಿ ಒಂದು 12 ಗಂಟೆ ನಂತರ 1 ರಿಂದ 2 ತಾಸುಗಳವರೆಗೂ ತಾವೇ ಒಂದು ಗುಂಪನ್ನು ಮಾಡಿಕೊಂಡು ಕೆಲವೊಂದಿಷ್ಟು ಏರಿಯಾಗಳಲ್ಲಿ ಜೇನಾಪುರ ಲೇಔಟು ಮತ್ತು ಕನಕದಾಸ ಬಡಾವಣೆ, ಇನ್ನೊಂದು ಕಡೆಗೆ ರಾಜ್ಕುಮಾರ್ ಲೇಔಟ್, ಈ ಭಾಗಗಳಲ್ಲಿ ಏನಂದರೆ ಜನರೇ ಸ್ವತಃ ಸ್ವಯಂ ಪ್ರೇರಿತವಾಗಿ ಈ ರೀತಿ ಗಸ್ತು ಕಾಯ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ವಿಜಯಪುರ ನಗರದಲ್ಲಿ ತಿಳಿದು ಬರೋ ಸುದ್ದಿಯನ್ನು ನಾವು ಗಮನಿಸಿದ್ದೀವಿ. ಅದಕ್ಕೆ ಯಾವುದೇ ಅನಾಹುತ ಆಗೋದಕ್ಕಿಂತ ಮುಂಚೆ ನಾವು ಮುನ್ನೆಚ್ಚರಿಕೆ ವಹಿಸ್ಬೇಕಂತೇಳಿ, ಯಾಕಂದರೆ ಪೊಲೀಸ್ ಇಲಾಖೆಯವರು ಎಲ್ಲ ಕಡೆ ನೋಡೋಕ್ಕಾಗೋದಿಲ್ಲ. ಆದ್ದರಿಂದ ನಾವು ಕೂಡ ಅವ್ರ ಜೊತೆ ಕೈ ಜೋಡಿಸಿ ನಗರದ ಸುರಕ್ಷತೆ ಮತ್ತು ನಮ್ಮ ಬಡಾವಣೆ ಸುರಕ್ಷತೆಯೊಂದಿಗೆ ನಾವು ಕೈ ಜೋಡಿಸಬೇಕು. ಅದಕ್ಕಾಗಿ ನಾವು ಈ ಕನಕದಾಸ ಬಡಾವಣೆ, ಬೃಂದಾವನ ಗಾರ್ಡನ್ ಸುತ್ತಮುತ್ತ ಏರಿಯಾದವರು ಎಲ್ಲರೂ ಮನೆಗೆ ಒಂದು 4-5 ಜನ ಸೇರಿಕೊಂಡು ಬಡಗಿ ಲಾಟಿ ಗಿಟಿ ತೊಗೊಂಡು ನಾವು ಗಸ್ತು ಕಾಯೋಂಥ ಕೆಲಸ ಮಾಡ್ತಾಯಿದ್ದೀವಿ. ಈಗ ನಾವು 4-5 ಜನ ಒಂದು ಟೀಮ್ ಇದೆ. ಈ 12 ನಂತರ ಇನ್ನೊಂದು ಟೀಮ್ ಬರುತ್ತೆ. ಅವರು ಒಂದು 2-3 ತಾಸು ಅವರು ತಿರುಗಾಡ್ತಾರೆ. ಆದ ನಂತರ ನಸಿಕಿನಲ್ಲಿ ಒಂದು ಟೀಮ್ ಮಾಡ್ಕೊಂಡು ಅವ್ರು ತಿರುಗಾಡ್ತಾರೆ. ಇದೇ ರೀತಿ ನಾವು ಆ ಘಟನೆ ಎಂದು ಕೇಳಿದ್ವಿ, ಅದು ಏನು ಮೆಳಗೆ ಮೇಗಿಂದ ನೂಕಿದ್ರು ಅಂತೇಳಿ. ಅವತ್ತಿನಿಂದ ಕೂಡ ಜನರಿಗೆ ಸ್ವಲ್ಪ ಭಯ ಆಗಿದ್ದರಿಂದ ನಾವೆಲ್ಲರೂ ಕೂಡ ಜಾಗೃತರಾಗಿ ಒಂದು ಸ್ವಲ್ಪ ನಿದ್ದೆ ಹಾಳಾದ್ರೂ ಪರವಾಗಿಲ್ಲ, ಆದರೆ ನಮ್ಮ ನಗರ ಸುರಕ್ಷಿತವಾಗಿರಬೇಕು ಅಂತೇಳಿ ನಾವೆಲ್ಲರೂ ಭಾವಿಸಿ ಈ ಕ್ರಮವನ್ನು ಕೈಗೊಂಡಿದ್ವಿ. ನಿಮ್ಮ ಏರಿಯಾದಲ್ಲಿ ಹೆಂಗಿದ್ದೀರಿ ಭಯ? ಅಂದರೆ ನಾವು CCTVಯಲ್ಲಿ ನೋಡ್ತೇವೆ, ಕೈಯಲ್ಲಿ ರಾಡ್ಗಳಿದ್ದಾವೆ, ತಲವಾರ್ಗಳಿದ್ದಾವೆ. ಸರ್ ಏನಿಲ್ಲ, ಈಗ ನಮ್ಮ ಏರಿಯಾದಲ್ಲಿ ಬಂದು ಹೋಗಿದ್ದಾರೆ ಅಂತ ನಮ್ಗೆ ತಿಳಿದಿದೆ. ಅದ್ರ ಕಾರಣ ನಾವೆಲ್ಲರೂ ಒಂದು ಕಡೆ ಕೂತು ಮೀಟಿಂಗ್ ಮಾಡಿ ನಮ್ಮ ಓಣಿಯಲ್ಲಿ 4 ಜನ ನಮ್ಮ ಅಣ್ಣರು ಹೇಳೋದ ಪ್ರಕಾರ 2 ತಾಸು ನಾವು ನಮ್ಮ ಮನೆಗಳ ರಕ್ಷಣೆ ಸಲುವಾಗಿ, ನಮ್ಮ ಅಕ್ಕ ರಕ್ಷಣೆ, ಹೆಣ್ಣು ರಕ್ಷಣೆ ಸಲುವಾಗಿ ಇದೆಲ್ಲ ಮಾಡ್ತಾಯಿದ್ದೇವೆ. ಆದರೂ ನಮ್ಮಿಂದ ಪೊಲೀಸ್ ಸಪೋರ್ಟ್ನೂ ಇದೆ. ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ಕಡೆ ತಿರುಗಾಕ ಒಂದೇ ಥರ ಆಗಂಗಿಲ್ಲ ಅಂತ ಎಲ್ಲ ಬಡವನದವ್ರು ಇದೇ ಥರ ಎಚ್ಚರ ಆಗಬೇಕಂತ ನಾ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಮತ್ತೊಂದು ಕಡೆ ಗಸ್ತು ಮಾಡುವಾಗಲೂ ಕೂಡ ದಾಳಿ ಆಗೋ ಸಾಧ್ಯತೆಗಳಿರ್ತವೆ. ಅದಕ್ಕೆ ಹೆಂಗೆ ಮಾಡ್ತೀವಿ? ಅದಕ್ಕಾಗಿ ನಾವು ಏನು ಮಾಡಿದ್ದೀವಿ ಅಂತಂದ್ರೆ, ನಾವು ಪ್ರತಿಯೊಬ್ಬರ ಕೈಯಲ್ಲಿ ಲಾಠಿಗಳನ್ನು ಹಿಡ್ಕೊಂಡಿದ್ದೀವಿ. ಅದ್ರ ಜೊತೆ ನಮ್ಮ ಮನೆಯಲ್ಲಿ ಸಾಕಿದಂಥ ನಾಯಿಗಳನ್ನು ನಮ್ಮ ಜೊತೆ ಇಟ್ಕೊಂಡಿದ್ವಿ. ಹಾಗೆ ನಾವು ಕೂಡ ಒಂದು ಸುರಕ್ಷಿತ ದೃಷ್ಟಿಯಿಂದ ನಾವು ಒಂದಿಷ್ಟು ಅಲರ್ಟ್ ಆಗಿ ಆ ಥರ ಏನ್ರಿ ನಮ್ಮ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಬಂದರೆ ನಾವು ಕೂಡ ಒಂದು ಪ್ರತಿರೋಧ ಒಡ್ಲಿಕ್ಕೆ ನಾವು ತಯಾರಿದ್ದೀವಿ. ಅದಕ್ಕೆ ಪೊಲೀಸ್ ಇಲಾಖೆ ಆಗಿರ್ಬೋದು ಅಥವಾ ಮಾನ್ಯ ಇಲ್ಲಿ ಸ್ಥಳೀಯ ಶಾಸಕರಾಗಿರ್ಬೋದು ಅಥವಾ ಜಿಲ್ಲಾ ಉಸ್ತುವಾರಿ ಸಚಿವರುಗಳಾಗಿರ್ಬೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.